ತಾಳ್ಮೆ ಮತ್ತು ಯಶಸ್ಸು. ಒಂದು ಊರಿನಲ್ಲಿ ಪ್ರಸಿದ್ಧವಾದ ದೇವಾಲಯದ ನಿರ್ಮಾಣ ಕಾರ್ಯ ನಡೆಯುತ್ತಿತ್ತು. ಆ ಊರಿನಲ್ಲಿದ್ದ ಒಬ್ಬ ನಿಪುಣ ಶಿಲ್ಪಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇರಿಸಲು ಒಂದು ಸುಂದರವಾದ ದೇವರ ವಿಗ್ರಹವನ್ನು ಕೆತ್ತಲು ನಿರ್ಧರಿಸಿದನು. ಇದಕ್ಕಾಗಿ ಅವನು ಕಾಡಿಗೆ ಹೋಗಿ 2 ದೊಡ್ಡ ಮತ್ತು ಗಟ್ಟಿಮುಟ್ಟಾದ ಕಲ್ಲುಗಳನ್ನು ಆಯ್ಕೆ ಮಾಡಿಕೊಂಡು ಬಂದನು. ಶಿಲ್ಪಿ ಮೊದಲನೇ ಕಲ್ಲನ್ನು ತೆಗೆದುಕೊಂಡು ತನ್ನ ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು. ಒಂದೆರಡು ಏಟುಗಳು ಬೀಳುತ್ತಿದ್ದಂತೆ ಆ ಕಲ್ಲು, ಅಯ್ಯೋ, ನನಗೆ ತುಂಬಾ ನೋವಾಗುತ್ತಿದೆ, ದಯವಿಟ್ಟು ನನ್ನನ್ನು ಹೊಡೆಯಬೇಡ, ನನ್ನಿಂದ ಈ ನೋವನ್ನು ತಡೆಯಲು ಸಾಧ್ಯವಿಲ್ಲ, ನನ್ನನ್ನು ಬಿಟ್ಟುಬಿಡು ಎಂದು ಅಳಲಾರಂಭಿಸಿತು. ಶಿಲ್ಪಿ ದಯಾಳುವಾಗಿದ್ದನು. ಅವನು ಆ ಕಲ್ಲಿನ ಮೇಲಿನ ಕೆಲಸವನ್ನು ನಿಲ್ಲಿಸಿದನು ಮತ್ತು ಅದನ್ನು ಪಕ್ಕಕ್ಕೆ ಇಟ್ಟನು. ನಂತರ ಅವನು 2ನೇ ಕಲ್ಲನ್ನು ತೆಗೆದುಕೊಂಡನು. ಅವನು ಉಳಿಯಿಂದ ಕೆತ್ತಲು ಪ್ರಾರಂಭಿಸಿದಾಗ ಆ ಕಲ್ಲಿಗೂ ಅಷ್ಟೇ ನೋವಾಯಿತು. ಆದರೆ 2ನೇ ಕಲ್ಲು ಮನಸ್ಸಿನಲ್ಲಿಯೇ, ಈ ಶಿಲ್ಪಿ ನನ್ನನ್ನು ಸುಂದರವಾಗಿಸಲು ಪ್ರಯತ್ನಿಸುತ್ತಿದ್ದಾನೆ, ನಾನು ಈಗ ಈ ನೋವನ್ನು ಸಹಿಸಿಕೊಂಡರೆ ಮುಂದೊಂದು ದಿನ ನಾನು ಸುಂದರವಾದ ಶಿಲೆಯಾಗುತ್ತೇನೆ ಎಂದು ಯೋಚಿಸಿತು. ಅದು ಎಷ್ಟೇ ನೋವಾದರೂ ತಾಳ್ಮೆಯಿಂದ ಸಹಿಸಿಕೊಂಡಿತು. ಕೆಲವು ದಿನಗಳ ಸತತ ಪ್ರಯತ್ನದ ನಂತರ ಆ 2ನೇ ಕಲ್ಲು ಅತ್ಯಂತ ಸುಂದರವಾದ ದೇವರ ವಿಗ್ರಹವಾಗಿ ಬದಲಾಯಿತು. ದೇವಾಲಯದ ಉದ್ಘಾಟನೆಯ ದಿನ ಬಂತು. ಆ ಸುಂದರವಾದ ವಿಗ್ರಹವನ್ನು 2ನೇ ಕಲ್ಲು ಪೂಜಿಸಲು ಗರ್ಭಗುಡಿಯಲ್ಲಿ ಇರಿಸಲಾಯಿತು. ಆದರೆ ಅರ್ಧಕ್ಕೆ ಕೆಲಸ ನಿಲ್ಲಿಸಿದ ಮೊದಲನೇ ಕಲ್ಲನ್ನು ದೇವಸ್ಥಾನದ ಹೊರಗೆ ಮೆಟ್ಟಿಲನ್ನಾಗಿ ಸ್ಟೆಪ್ ಬಳಸಲಾಯಿತು. ಈಗ ಪ್ರತಿದಿನ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಬರುತ್ತಿದ್ದರು. ಅವರು ಗರ್ಭಗುಡಿಯಲ್ಲಿದ್ದ ವಿಗ್ರಹಕ್ಕೆ ಹೂವು, ಹಣ್ಣುಗಳನ್ನು ಅರ್ಪಿಸಿ ಪೂಜಿಸುತ್ತಿದ್ದರು. ಆದರೆ ಹೊರಗಿದ್ದ ಮೆಟ್ಟಿಲ ಕಲ್ಲಿನ ಮೇಲೆ ಎಲ್ಲರೂ ಕಾಲಿಟ್ಟು ತುಳಿದುಕೊಂಡು ಹೋಗುತ್ತಿದ್ದರು. ಕೆಲವರು ಅದರ ಮೇಲೆ ತೆಂಗಿನಕಾಯಿಯನ್ನು ಒಡೆಯುತ್ತಿದ್ದರು. ಒಂದು ಮೆಟ್ಟಿಲಾಗಿದ್ದ ಕಲ್ಲು ಒಳಗಿದ್ದ ವಿಗ್ರಹವನ್ನು ನೋಡಿ ಬೇಸರದಿಂದ ಕೇಳಿತು, ಸ್ನೇಹಿತನೇ, ನಾವಿಬ್ಬರು ಒಂದೇ ಬೆಟ್ಟದಿಂದ ಬಂದವರು, ಒಂದೇ ಜಾತಿಯ ಕಲ್ಲುಗಳು. ಆದರೆ ಜನ ನಿನಗೆ ಪೂಜೆ ಮಾಡುತ್ತಾರೆ, ಗೌರವ ಕೊಡುತ್ತಾರೆ. ನನ್ನನ್ನು ಮಾತ್ರ ಎಲ್ಲರೂ ತುಳಿಯುತ್ತಾರೆ, ಒಡೆಯುತ್ತಾರೆ. ಏಕೆ ಈ ತಾರತಮ್ಯ? ಆಗ ದೇವರ ವಿಗ್ರಹವಾಗಿದ್ದ ಕಲ್ಲು ನಗುತ್ತಾ ಹೀಗೆ ಹೇಳಿತು, ಸ್ನೇಹಿತನೇ, ನೆನಪಿಸಿಕೋ, ಶಿಲ್ಪಿ ಮೊದಲು ನಿನ್ನನ್ನೇ ಆಯ್ಕೆ ಮಾಡಿದ್ದನು. ಆದರೆ ನೀನು ಉಳಿಯ ಏಟಿನ ನೋವನ್ನು ಸಹಿಸಿಕೊಳ್ಳಲು ಸಿದ್ಧನಿರಲಿಲ್ಲ. ನೀನು ಸುಲಭವಾದ ದಾರಿಯನ್ನು ಆರಿಸಿಕೊಂಡೆ. ನಾನು ನೋವನ್ನು ಸಹಿಸಿಕೊಂಡೆ, ತಾಳ್ಮೆಯಿಂದ ಶಿಲ್ಪಿಗೆ ಸಹಕರಿಸಿದೆ. ಅಂದು ನಾನು ಪಟ್ಟ ಕಷ್ಟಕ್ಕೆ ಇಂದು ನನಗೆ ಗೌರವ ಸಿಗುತ್ತಿದೆ. ಅಂದು ನೀನು ಕಷ್ಟಪಡಲು ಇಷ್ಟಪಡದಿದ್ದಕ್ಕೆ ಇಂದು ನೋವು ಅನುಭವಿಸುತ್ತಿದ್ದೀಯಾ?